ಹಳೆಯ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಗುರು ಮತ್ತು ಅವರ ಶಿಷ್ಯರು ವಾಸಿಸುತ್ತಿದ್ದರು. ದಿನನಿತ್ಯ ಅವರು ನಾನಾ ವಿಷಯಗಳ ಕುರಿತು ಚರ್ಚೆ ಮಾಡುತ್ತಾ ಜೀವನದ ಮಹತ್ವಪೂರ್ಣ ಪಾಠಗಳನ್ನು ಕಲಿಯುತ್ತಿದ್ದರು. ಒಂದು ದಿನ ಶಿಷ್ಯನೊಬ್ಬ ಗುರುವನ್ನು ಕೇಳಿದ, ಗುರೂಜಿ, ಅಭ್ಯಾಸವೇನು? ಅದು ನಮ್ಮ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತದೆ? ಗುರೂಜಿ ಹೇಳಿದರು. ಒಂದು ಸಣ್ಣ ಅನುಭವ ನೀಡಲು ನಿರ್ಧರಿಸಿದರು. ಅವರು ಶಿಷ್ಯನಿಗೆ ಹೇಳಿದರು, ನಾಳೆ ಬೆಳಗ್ಗೆ ತೂಗುಮರವಿನಲ್ಲಿ ಕೂತಿರುವ ಕಾಗೆ ಮತ್ತು ಜೇನ್ನೊಣವನ್ನು ಗಮನಿಸು. ಹಳೆಯ ಪಾಠಗಳನ್ನು ಹೊಸ ದೃಷ್ಟಿಕೋನದಿಂದ ಕಲಿಯುವುದು ಉತ್ತಮ. ಕಾಗೆ ಮತ್ತು ಜೇನುನೊಣದ ಜೀವನ. ಮುಂದಿನ ದಿನ ಬೆಳಗ್ಗೆ ಶಿಷ್ಯನು ಗಮನಿಸಿದಂತೆ ಒಂದು ಕಾಗೆ ಮರದ ಎತ್ತರದ ಕೊಂಬೆಯಲ್ಲಿ ಕುಳಿತಿತ್ತು. ಮತ್ತೊಂದು ಕಡೆ ಜೇನ್ನೊಣದ ಗುಡ್ಡೆಯ ಬಳಿ ನಿರಂತರವಾಗಿ ಕೆಲಸ ನಡೆಯುತ್ತಿತ್ತು. ಕಾಗೆ ಬೆಳಗ್ಗೆ ಎಚ್ಚರವಾದ ಕೂಡಲೇ ಕರ್ಕಶ ಶಬ್ದ ಮಾಡಿತು. ಅಲ್ಲಲ್ಲಿ ಹಾರಿದರೂ ಹೆಚ್ಚು ಸಮಯ ಕುಳಿತೇ ಕಳೆಯಿತು. ಅದು ಸದಾ ಆಹಾರದ ಹುಡುಕಾಟದಲ್ಲಿತ್ತು, ಆದರೆ ಸದಾ ಇತರ ಪಕ್ಷಿಗಳ ಆಹಾರ ಕಸಿದು ತಿನ್ನಲು ಪ್ರಯತ್ನಿಸುತ್ತಿತ್ತು. ಅದು ಸಿಕ್ಕಾಪಟ್ಟೆ ಹಾರಾಡಿದರೂ ದಿನದ ಕೊನೆಗೆ ಬಹಳ ಕಡಿಮೆ ಆಹಾರವನ್ನು ಪಡೆಯುತ್ತಿತ್ತು. ಜೇನುನೊಣ ಸದಾ ತನ್ನ ಕೆಲಸದಲ್ಲಿ ತೊಡಗಿಕೊಂಡಿತ್ತು. ಅದು ಬೆಳಗ್ಗೆಯಿಂದಲೂ ಸಣ್ಣ ಸಣ್ಣ ಹೂಗಳಿಂದ ಮಧು ಸಂಗ್ರಹಿಸುತ್ತಾ ತನ್ನ ಗುಡ್ಡೆಯಲ್ಲಿ ಜೊತೆಗಾರರೊಂದಿಗೆ ಶ್ರಮಿಸುತ್ತಿತ್ತು. ಅದು ದಿನಪೂರ್ತಿ ದುಡಿಯುತ್ತಾ ತನ್ನ ಗುಂಪಿಗೆ ಸಹಾಯ ಮಾಡುತ್ತಿತ್ತು. ಕೊನೆಗೆ ಅದು ಸುಂದರವಾದ ಮಾದರಿಯಲ್ಲಿ ಸಕ್ಕರೆ ಮಧು ಸಂಗ್ರಹಿಸುತ್ತಿತ್ತು. ಶಿಷ್ಯನು ಈ ಎಲ್ಲ ಘಟನೆಯನ್ನು ಗಮನಿಸಿದ ನಂತರ ಗುರೂಜಿಯವರ ಬಳಿ ಹೋದನು ಮತ್ತು ಗುರೂಜಿಯವರಿಗೆ ವಿವರಿಸಿದನು. ಗುರೂಜಿಯ ಪಾಠ. ಗುರೂಜಿ ಸಂತೋಷದಿಂದ ಹೇಳಿದರು, ನೀನು ನೋಡು, ಕಾಗೆ ಸದಾ ಅನಾವಶ್ಯಕ ಶಬ್ದ ಮಾಡುತ್ತಾ ಇತರರ ಮೇಲೆಯೇ ಅವಲಂಬಿತನಾಗಿರುತ್ತದೆ. ಆದರೆ ಜೇನುನೊಣ ಶಾಂತಿಯುತವಾಗಿ ತನ್ನ ಕೆಲಸ ಮಾಡುತ್ತಾ ತನ್ನ ಜೀವನವನ್ನು ಹಿತಕರವಾಗಿ ಕಟ್ಟಿಕೊಳ್ಳುತ್ತದೆ. ಇದು ಅಭ್ಯಾಸದ ಶಕ್ತಿ. ನಾವು ಯಾವ ರೀತಿಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತೇವೆಯೋ ಅದು ನಮ್ಮ ಜೀವನವನ್ನು ರೂಪಿಸುತ್ತದೆ. ನಕಾರಾತ್ಮಕ ಅಭ್ಯಾಸಗಳು ನಮಗೆ ಕಾಗೆಯಂತೆ ಅಸ್ಥಿರತೆಯನ್ನು ತರಬಹುದು, ಆದರೆ ಒಳ್ಳೆಯ ಅಭ್ಯಾಸಗಳು ನಮಗೆ ಜೇನುನೊಣದಂತೆ ಶ್ರಮ ಹಾಗೂ ಸಫಲತೆಯ ಸಿಹಿಯನ್ನು ನೀಡಬಹುದು. ಈ ಕಥೆಯ ನೈತಿಕತೆ ಏನೆಂದರೆ, ಅಭ್ಯಾಸಗಳು ನಮ್ಮ ಜೀವನವನ್ನು ನಿರ್ಧರಿಸುತ್ತವೆ. ಕೆಟ್ಟ ಅಭ್ಯಾಸಗಳು ನಮ್ಮನ್ನು ದಾರಿ ತಪ್ಪಿಸಬಹುದು, ಆದರೆ ಶ್ರದ್ಧೆಯಿಂದ ಮಾಡಿದ ಒಳ್ಳೆಯ ಅಭ್ಯಾಸಗಳು ನಮ್ಮ ಭವಿಷ್ಯವನ್ನು ಸುಂದರಗೊಳಿಸುತ್ತವೆ. ಹೀಗಾಗಿ ಸದಾ ಉತ್ತಮ ಅಭ್ಯಾಸಗಳನ್ನು ಎಲ್ಲರೂ ಬೆಳೆಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.